ಪ್ರೀತಿಯ ಸ್ನೇಹಿತರೆ, ನನ್ನ ಈ 4ನೇ ಸಂಚಿಕೆಗೆ ತಮಗೆಲ್ಲ ಆದರದ ಸ್ವಾಗತ, ಸುಸ್ವಾಗತ. ನಾನು ಶಿವಮೊಗ್ಗಿಯ ಸತ್ಯನಾರಾಯಣ್ ಮಾತಾಡ್ತಿರೋದು. ಭಾರತದಲ್ಲಿ ಸಹಜವಾಗಿ 40-45 ವಯಸ್ಸಾದ ನಂತರ ಸಾಮಾನ್ಯವಾಗಿ ಎಲ್ಲರೂ ಆಧ್ಯಾತ್ಮ ಲೋಕದ ಕಡೆಗೆ ಹೊರಡುವುದು ಸಹಜವಾಗಿದೆ. ಅದು ಭಾರತದ ಮಣ್ಣಿನ ಗುಣವೇನು ನನಗೂ ಗೊತ್ತಿಲ್ಲ. ಆದರೆ ಕೆಲವರು ಬಾಲ್ಯದಿಂದಲೇ ಆಧ್ಯಾತ್ಮಿಕತೆಗೆ ಹೊರಡಿ ಭಾರತದ ಆಧ್ಯಾತ್ಮವನ್ನ ಶ್ರೀಮಂತಗೊಳಿಸಿದ್ದಾರೆ. ಅವರಲ್ಲಿ ಸನ್ಯಾಸಿಗಳಿರಬಹುದು, ಬಾಲ ಸನ್ಯಾಸಿಗಳಿರಬಹುದು, ನಾಗ ಸಾಧುಗಳಿರಬಹುದು, ಹಾಗೆ ಇತರ ಸನ್ಯಾಸಿಗಳಿರಬಹುದು. ಹಾಗೆ ನಮ್ಮ ಪುರಾಣಗಳಿಂದ ತೆಗೆದುಕೊಂಡ್ರೆ ರಾಮಕೃಷ್ಣ, ಭೀಷ್ಮ ಮುಂತಾದವರೆಲ್ಲ ಆಧ್ಯಾತ್ಮಿಕದ ಕಡೆಗೆ ನಮ್ಮನ್ನ ಚಿಂತಿಸುವಂತೆ ಮಾಡಿದ್ದಾರೆ. ನಮ್ಮ ಭಾರತದ ಬೆಳಕಿನ ಅಡಿಯಲ್ಲಿ ಎಲ್ಲರೂ ಆಶ್ರಯವನ್ನು ಪಡೆಯುವಂತೆ ಮಾಡಿದ್ದಾರೆ. ಇದು ವಿಶ್ವದ ಎಲ್ಲೆಡೆ ಹರಡ್ತಾ ಇರೋದು ಬಹಳ ಸಂತಸದ ಸಂಗತಿ ಅಂತ ನಾನು ಭಾವಿಸ್ತೇನೆ. ಅದೇನೇ ಇರಲಿ ಸ್ನೇಹಿತರೆ, ನೀವು ಉತ್ತರ ಪ್ರದೇಶ, ಬಿಹಾರ, ಬೇರೆ ಅಂದ್ರೆ ಗುಜರಾತ, ಒಡಿಶಾ ಇಂಥ ಬೇರೆ ಪ್ರದೇಶಗಳಲ್ಲಿ ನೋಡಿದರೆ ನಿಮಗೆ ಅಲ್ಲಿ ಆಧ್ಯಾತ್ಮದ ಛಾಯೆ ಕೆಲವೊಂದೆಡೆ ತುಂಬಾ ಜಾಸ್ತಿ ಇದೆ. ಯಾಕೆ ಅಂದ್ರೆ ಅಲ್ಲಿ ನಮ್ಮ ಕೆಲವು ಭಾರತೀಯರು ಅಲ್ಲಿ ತಮ್ಮ ಜ್ಞಾನವನ್ನು ಹರಡಿದ್ದಾರೆ, ಗುಣವನ್ನ ಹರಡಿದ್ದಾರೆ, ತಮ್ಮ ಜೀವನದ ಪಥವನ್ನ ನಮಗೆ ಪಾಠವಾಗುವಂತೆ ಮಾಡಿ ಅವರು ಜೀವಿಸಿದ್ದಾರೆ. ಆ ಜೀವಿಸಿರೋದಕ್ಕೆ ಕೂಡ ನಾವು ಅವರಿಗೆ ಋಣಿಗಳಾಗಿರ್ಬೇಕು. ಸ್ನೇಹಿತರೆ, ನಿಮಗೆ ಗೊತ್ತಿರ್ಬೋದು, ನಮ್ಮ ಭಾರತದಲ್ಲಿ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ ಇವೆಲ್ಲ ಹೇಗೆ ತಳಕು ಹಾಕಿಕೊಂಡಿದೆ ಅನ್ನೋದನ್ನ ನೀವು ಹಿಂದಿನಿಂದಲೂ ನೋಡಬಹುದು. ಯಾಕೆ ಅಂತಂದ್ರೆ ನಮ್ಮ ಭಾರತ ಆ ನಿಟ್ಟಿನಲ್ಲಿ ತುಂಬಾ ಎಲ್ಲರಿಗೂ ಮಾರ್ಗದರ್ಶಿಯಾಗಿದೆ. ಇಂದು ನಾನು ಮಾತನಾಡ್ತಾ ಇರ್ತಕ್ಕಂಥ ವಿಷಯ ಪುಸ್ತಕ. ನಿಮಗೆಲ್ಲ ತಿಳಿದಿರ್ಬೋದು, ನೀವು ಓದಿರ್ಬೋದು. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಈ ಪುಸ್ತಕವನ್ನ ಸ್ವಾಮಿ ರಾಮ ಅವರೇನು ಬರೆದಿಲ್ಲ, ಸ್ವಾಮಿ ಅಜಯ ಅಂತ ಬ್ರಿಟಿಷ್ ಪ್ರಜೆ ಅವರ ಅನುಯಾಯಿ ಆಗಿದ್ರು. ಅದನ್ನ ಅವರು ಹೇಳ್ತಾ ಹೋದ್ರು, ತಮ್ಮ ಅನುಭವವನ್ನ ಅದನ್ನ ದಾಖಲಿಸಿ ಪುಸ್ತಕದ ರೂಪದಲ್ಲಿ ಕೊಟ್ಟಿದ್ದಾರೆ. ಅದನ್ನ ಶ್ಯಾಮಸುಂದರ ರಾವ್ ಅಂತ ಬೆಂಗಳೂರಿನವರು ಅದನ್ನ ಕನ್ನಡಕ್ಕೆ ತರ್ಜುಮೆ ಮಾಡಿದ್ದಾರೆ. ಅದನ್ನ ಸ್ವಾಮಿ ರಾಮ ಅವರ ಕೈಯಿಂದಲೇ ಬಿಡುಗಡೆಗೊಳಿಸಿದ್ದಾರೆ. ಅಂದ್ರೆ ಬಹಳ ಹಿಂದೆ ಇದು ಪುಸ್ತಕ ಬಿಡುಗಡೆ ಆಗಿ ಸುಮಾರು ವರ್ಷಗಳೇ ಕಳೆದಿದೆ. ತಾವೆಲ್ಲ ಆ ಪುಸ್ತಕವನ್ನು ಓದಿದರೆ ನಮ್ಮ ಹಿಮಾಲಯದಲ್ಲಿ ಸನ್ಯಾಸಿಗಳು, ನಾಗಾ ಸಾಧುಗಳು ಎಷ್ಟರ ಮಟ್ಟಿಗೆ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ, ಅವರ ಆಧ್ಯಾತ್ಮಿಕ ನಿಲುವುಗಳೇನು, ಅವರ ಸಂಸಾರಿ ಆಗದೆ ಏಕಾಂಗಿಯಾಗಿ ಅಲ್ಲಿ ಹೇಗೆ ಬದುಕ್ತಿದ್ದಾರೆ, ಸ್ವಾರ್ಥ ರಹಿತ ಜೀವನವನ್ನ ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಪುಸ್ತಕದ ಬಗ್ಗೆ ನಾನು ಯಾಕೆ ಇಷ್ಟು ಆಸಕ್ತಿ ತೆಗೆದುಕೊಂಡೆ ಅಂತಂದ್ರೆ, ನೀವೆಲ್ಲ ಕೇಳಿರ್ಬೋದು, ಹಿಂದೆ ರಾಘವೇಂದ್ರ ಸ್ವಾಮಿಗಳವರ ಪ್ರಾಂತ್ಯದಲ್ಲಿ, ಆದವಾನಿ ಪ್ರಾಂತ್ಯದಲ್ಲಿ ನವಾಬನೊಬ್ಬ ಅವರನ್ನ ಪರೀಕ್ಷಿಸಲಿಕ್ಕೆ ಹೋಗಿ ಸೋತು ಹೋದಂತ ಉದಾಹರಣೆ. ನಾನು ಕೂಡ ಅದನ್ನ ನಂಬಿರಲಿಲ್ಲ. ಏಕೆಂದರೆ ಒಂದು ಮಾಂಸದ ತಟ್ಟೆಯಲ್ಲಿ ಅವರು ತೀರ್ಥ ಪ್ರೋಕ್ಷಣೆ ಮಾಡಿದ ತಕ್ಷಣ
ಅದು ಫಲವಾಗಿ ಪರಿಣಮಿಸಿತು ಅನ್ನೋ ಉಲ್ಲೇಖ ಇದೆ. ಅದನ್ನ ಪ್ರಾರಂಭದಲ್ಲಿ ನಾನು ನಂಬದಿದ್ರು ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಪುಸ್ತಕದಲ್ಲಿ ಆ ಬಗ್ಗೆ ಉಲ್ಲೇಖ ಇದೆ. ನಾವು ಪ್ರಕೃತಿಯೊಂದಿಗೆ ಹೇಗೆ ಸಮೀಕರಣಗೊಳ್ಳಬೇಕು, ಹೇಗೆ ಸಮೀಕರಣಗೊಂಡ್ರೆ ನಾವು ಕೆಲವನ್ನ ಮಾರ್ಪಾಡು ಮಾಡಬಹುದು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಆಗ ನನಗೆ ನಂಬಿಕೆ ಬಂತು. ಪ್ರಿಯ ಸ್ನೇಹಿತರೆ, ಈ ಪುಸ್ತಕಗಳನ್ನು ಸ್ವಾಮಿ ರಾಮ ಅವರ ಪುಸ್ತಕ ಓದಿದ ಮೇಲೆ ಋಷಿಕೇಶದಲ್ಲಿರ್ತಕ್ಕಂಥ ಅವರ ಆಶ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿ ಬಹಳ ಸರಳವಾದಂತಹ ಆಶ್ರಮ, ಆದ್ರೆ ಅವರು ಒಂದು ಚಿಕಿತ್ಸಾಲಯ ನಡೆಸ್ತಾ ಇದ್ರು, ಅಲ್ಲಲ್ಲ ಬೇರೆಡೆಗೆ, ಮತ್ತೆ ಒಂದು ಕಾಲೇಜನ್ನು ನಡೆಸ್ತಾ ಇದ್ರು. ಅಲ್ಲಿ ಒಬ್ರು ಖನ್ನಾ ಅಂತ ಒಬ್ರಿದ್ರು, 95 ವರ್ಷದವರು. ಅವರು ಬಹಳ ಗಟ್ಟಿಮುಟ್ಟಾಗಿದ್ರು. ಅವ್ರಿಗೆ ಹೇಳಿದ್ರಂತೆ, ನೀನು 100 ವರ್ಷ ಬದುಕ್ತಿ, ನಾನು ಸ್ಥಾಪಿಸಿದಂತಹ ಇನ್ಸ್ಟಿಟ್ಯೂಷನ್ಸ್ ಗಳನ್ನ ಚೆನ್ನಾಗಿ ನೋಡ್ಕೊಂಡು 100 ವರ್ಷ ಕಳೆದ ನಂತರ ನಿನ್ನ ಅವಸಾನ ಆಗತ್ತೆ ಅಂತ ಹೇಳೋಗಿದ್ರಂತೆ. ಆ ನಿಟ್ಟಿನಲ್ಲಿ ಅವ್ರು ಕೆಲಸ ಮಾಡ್ತಾ ಇದ್ರು. ನಾನು ಏನೋ ಆಶ್ರಮ ಅಂದ್ರೆ ತುಂಬಾ ದೊಡ್ಡದಾಗಿರುತ್ತೆ, ಆಗಿರುತ್ತೆ, ಹೀಗಿರುತ್ತೆ ಅಂತ ಒಂದು ಕಲ್ಪನೆಯೊಳಗೆ ಹೋಗಿದ್ದೆ. ಗಂಗಾ ನದಿಯ ತಟದಲ್ಲಿ ಅವರ ಆಶ್ರಮ ಸರಳವಾದ ಆಶ್ರಮ. ಅವರ ಹೆಸರಿಗೆ ತಕ್ಕಂತೆ, ಅವರ ನಡವಳಿಕೆಗೆ ತಕ್ಕಂತೆ ಆಶ್ರಮವನ್ನು ರೂಪಿಸಿದ್ದಾರೆ. ಅಲ್ಲಿಯ ಜನಗಳ ಗುಣಾವಗುಣಗಳು ನನಗೆ ಚೆನ್ನಾಗಿ ಅರಿತುಕೊಂಡೆ. ಅವಗುಣಗಳೇ ಇಲ್ಲ ಬಿಡಿ, ಅಲ್ಲಿ ಎಲ್ಲ ಒಳ್ಳೆಯ ಸದ್ಗುಣಗಳೇ ಅಲ್ಲಿ ತುಂಬಿ ಹೋಗಿತ್ತು. ನಾನು ಅಲ್ಲಿ ಹೋಗಿ ಎಲ್ಲ ಜನರನ್ನು ನೋಡಿ ನಾನು ಭಾವಿಸಿದೆ, ಕೃತಾರ್ಥನಾದೆ ಅಂತ ಭಾವಿಸಿದೆ. ಈಗ ನಿಮಗೆ ನಾನು ಯಾವಾಗಲೂ ಮೊದಲೇ ಹೇಳಿದ್ದೇನೆ ನಿಮಗೆ, ನಾನು ಯಾವುದೇ ಪುಸ್ತಕದ ಪ್ರಚಾರವಿಲ್ಲಿ ಮಾಡ್ತಾ ಇಲ್ಲ. ಏನೆಂದ್ರೆ ಒಂದು ಜ್ಞಾನ, ಒಂದು ನಮ್ಮ ಹಿರಿಯರ, ಸನ್ಯಾಸಿಗಳ, ಮುನಿಗಳ ನಡವಳಿಕೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಆ ಪುಸ್ತಕದಲ್ಲಿ ಉಲ್ಲೇಖ ಇದೆ. ಹಾಗಾಗಿ ಅವರೆಲ್ಲರ ಅನುಭವ, ಅವರು ಭಾರತಕ್ಕೆ ಕೊಟ್ಟಂತಹ ದಿವ್ಯ ಅನುಭೂತಿಗಳು ನಮಗೆ ಪಾಠ ಆಗ್ಬೇಕು. ನಮ್ಮನ್ನ ನಾವು ಹೇಗೆ ಕಾಪಾಡ್ತೀವಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಆಧ್ಯಾತ್ಮ ಲೋಕದಲ್ಲಿ ಅವರೆಲ್ಲ ಎಷ್ಟು ಕಷ್ಟಪಡ್ತಿದ್ದಾರೆ, ಅವರು ಎಷ್ಟು ತಮ್ಮ ಜೀವನವನ್ನ ಸುಖಿಯನ್ನಾಗಿ ಮಾಡ್ಕೊಂಡಿದ್ದಾರೆ, ಸುಖವನ್ನ ಅನುಭವಿಸ್ತಾ ಇದ್ದಾರೆ, ಅಂದ್ರೆ ಆ ಆಧ್ಯಾತ್ಮ ಲೋಕದಲ್ಲಿ ಅವರು ಸುಖವಾಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬಹುದು. ನೋಡಿ, ಈಗ ನಾನು ನಿಮಗೆ ಒಂದು ಪುಸ್ತಕವನ್ನು ತೋರಿಸ್ತೀನಿ. ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಪುಸ್ತಕ ನಿಮಗೆಲ್ಲ ಪರಿಚಯವಿರಬಹುದು, ಆದ್ರೂ ಅದನ್ನ ಮತ್ತೊಮ್ಮೆ ಪುನರಾವರ್ತನೆ ಮಾಡಿಕೊಂಡ್ರೆ ತಮಗೆ ಮತ್ತೊಮ್ಮೆ ಅದರ ಬಗ್ಗೆ ಅರಿವು ಉಂಟಾಗುತ್ತೆ ಅಂತ ಹೇಳಿ ನನ್ನ ಭಾವನೆ. ಆದರೆ ಅಲ್ಲಿ ಒಂದು ಉಲ್ಲೇಖವನ್ನು ನಾನು ಓದಿದ್ದೇನೆ. ಸ್ವಾಮಿ ರಾಮ ಅವರಿಗೆ ಅವರ ಗುರುಗಳು, ಯಾರೋ ಒಬ್ಬರು ಗುರುಗಳು ಬರ್ತಾ ಇದ್ದಾರೆ, ನೀನು ಊಟ ಮಾಡೋದನ್ನ ಅವ್ರಿಗೆ ಕೊಡು. ಆದ್ರೆ ಸ್ವಾಮಿ ರಾಮ ಅವರು ಬೆಳಗ್ಗೆ ಊಟ ಮಾಡಿದರೆ ಮತ್ತೆ ಮುಂದಿನ ಬೆಳಗ್ಗೆನೆ ಊಟ ಮಾಡ್ತಿದ್ರು. ಆದ್ರಿಂದ ಅವರು ಉದ್ದಟತನದಿಂದ ನಾನು ಅವ್ರಿಗೇನು ಕೊಡೋದಿಲ್ಲ ಅಂತ ಹೇಳಿ ಅವರು ಬಹಳ ಹಠ ಮಾಡ್ತಾರೆ. ಆಗ ಗುರುಗಳು ಹೇಳ್ತಾರೆ, ನೀವು ಅವ್ರಿಗೆ ಕೊಡ್ಲೇಬೇಕು ಅಂತ. ಕೊನೆಗೆ ಅವರು ಬಂದ್ರು, ಇವರ ಗುರುಗಳ ಆಜ್ಞೆಯ ಮೇರೆಗೇನೆ ಊಟವನ್ನ ಕೊಟ್ರು. ತದನಂತರ ಅವ್ರಿಗೆ ಗೊತ್ತಾಯ್ತು, ಆ ಸ್ವಾಮೀಜಿ 4 ದಿನದಿಂದ ಊಟ ಮಾಡಿರಲಿಲ್ಲ ಅಂತ. ಆದ್ದರಿಂದ ಆಮೇಲೆ ಅದನ್ನು ತಿಳಿದು ಅವರು ಪಶ್ಚಾತ್ತಾಪ ಪಟ್ಟರು. ಆಮೇಲೆ ಆ ಸ್ವಾಮಿಗಳು, ಊಟ ಮಾಡಿದ ಸ್ವಾಮಿಗಳು ಇವರಿಗೆ ಒಂದು ವರವನ್ನ ಕೊಟ್ಟರು, ನಿನಗೆ ಆಹಾರ ಸಿಗುವ ತನಕ ನಿನಗೆ ಹಸಿವಾಗಬಾರದು. ಈ ತರದ ಉಲ್ಲೇಖಗಳು, ಈ ತರದ ಸಮಾಧಾನದ ಅಂಶಗಳು ಈ ಪುಸ್ತಕದಲ್ಲಿ ತುಂಬಾ ಇದೆ. ತಾವು ಅದನ್ನೆಲ್ಲ ಓದಿ ಮನನ ಮಾಡಿಕೊಂಡ್ರೆ ಈ ಆಧ್ಯಾತ್ಮ ಲೋಕದಲ್ಲಿ ವಿಹರಿಸಬಹುದು ಅಂತ ಹೇಳಿ ನನ್ನ ಅಭಿಮತ. ನಿಮಗೆಲ್ಲ ಗೊತ್ತಿರಬಹುದು, ಹಿಮಾಲಯದ ಪ್ರದೇಶದಲ್ಲಿ, ಅಂದ್ರೆ ಬಹುದೊಡ್ಡ ಪ್ರದೇಶ ಬಿಡಿ, ನೂರಾರು ಸಾವಿರಾರು ಮೈಲುಗಳ ಪ್ರದೇಶ, ಎಷ್ಟು ಸಾವಿರ ಅಂತ ಹೇಳಲಿಕ್ಕೆ ಬರಲ್ಲ. ಆದ್ರೆ ಅಲ್ಲೆಲ್ಲ ನಾಗಾ ಸಾಧುಗಳು, ಸನ್ಯಾಸಿಗಳು ಎಲ್ಲ ಇದ್ರೂ ಕೂಡ ಉತ್ತರ ಪ್ರದೇಶದ ಪ್ರಯಾಗ್ ರಾಜ್ನಲ್ಲಿ ನಡೀತಕ್ಕಂಥ ಕುಂಭಮೇಳಕ್ಕೆ ಎಲ್ಲೆಲ್ಲಿಂದನೂ
ಸನ್ಯಾಸಿಗಳು ಆ ಸಂದರ್ಭದಲ್ಲಿ ಬರ್ತಾರೆ, ನಾಗಾ ಸಾಧುಗಳು ಬರ್ತಾರೆ. ಅಲ್ಲಿಯ ಪುಣ್ಯ ಸ್ನಾನವನ್ನು ಮಾಡಿ ಕೃತಾರ್ಥರನ್ನಾಗಿಸ್ತಾರೆ, ನಮ್ಮನ್ನು ಕೃತಾರ್ಥರನ್ನಾಗಿಸ್ತಾರೆ. ಅವರು ಕೂಡ ಈ ಆಧ್ಯಾತ್ಮ ಲೋಕವನ್ನ ಬೆಳಗಿಸ್ತಾರೆ. ಆ ಸಂದರ್ಭವನ್ನ ನಾವೆಲ್ಲರೂ ಒಂದು ಅನುಭವವನ್ನಾಗಿ ತೆಗೆದುಕೊಳ್ಬೇಕು ಅಂತ ಹೇಳಿ, ಆದ್ದರಿಂದ ತಾವೆಲ್ಲ ಈ ಪುಸ್ತಕವನ್ನ ಓದಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರಗಳು.